ಶುಭದ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನೋಡೋಣ. ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿವೆ, ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಪರಿಹಾರಗಳನ್ನು ಗುರುಗಳು ಸೂಚಿಸಿದ್ದಾರೆ ಅಂತ ನೋಡೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಸ್ವಾಮಿಯ ಶುಭಾಶಯಗಳು. ಬಂಧುಗಳೇ, ಈ ದಿನ ತಾರೀಕು 20/4/2025 ರವಿವಾರ, ಉತ್ತರಾಯಣ, ವಸಂತ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ಚೈತ್ರ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ದಿನ. ಈ ದಿನ ಬಂಧುಗಳೇ, ಈ ದಿನ ಈಸ್ಟರ್ ಇರೋದ್ರಿಂದ ಆ ಪರಮಾತ್ಮನನ್ನು ಧ್ಯಾನ ಮಾಡುತ್ತಾ, ಹಾಗೆ ಇವತ್ತು ರವಿವಾರ ಆಗಿರೋದ್ರಿಂದ ಆ ಸೂರ್ಯನಾರಾಯಣನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಓಂ ನಮೋ ಭಾಸ್ಕರಾಜಾಜ ವಿದ್ಮಹೇ ಸಹಸ್ರಲಕ್ಷ್ಮೀಶ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಭಗವಂತನ ಸೂರ್ಯದೇವನ ಪ್ರಾರ್ಥನೆ ಮಾಡುತ್ತಾ ಈ ದಿನ 12 ರಾಶಿಯವರಿಗೆ ಫಲಾಫಲ ಯಾವ ರೀತಿ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಸಂದೇಶಪದ ಆಗುವಾಗಿ ನಡ್ತಕ್ಕಂಥ ದಿನ ಇಂದ್ರ. ಈ ದಿನ ಅನುಮಾನಾಸ್ಪದವಾಗಿರ್ತೀರ. ಬೇರೆಯವ್ರಿಗೆ ತೊಂದರೆಗಳು ಕೊಡೋವಂಥದ್ದು, ಬೇರೆಯವ್ರಿಗೆ ಮನಸ್ಸಿಗೆ ನೋವಾಗುವಂಥ ಘಟನೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮದು ಈ ದಿನ. ಹುಷಾರಾಗಿರಿ. ವೃಷಭ ರಾಶಿಯವರಿಗೆ ಗಳಿಕೆಯನ್ನು ಮಾಡ್ತಕ್ಕಂಥದ್ದು, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ. ಮಿಥುನ ರಾಶಿಯವರಿಗೆ ನೀವು ಕೋಪಕ್ಕೆ, ಉದ್ರೇಕಕ್ಕೆ ಮನಸ್ಸನ್ನು ಕೊಡ್ತಕ್ಕಂಥದ್ದು ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ, ವರ್ಜಿಸಿ ಬಂಧುಗಳೇ ಈ ದಿನ. ಕಟಕ ರಾಶಿಯವರಿಗೆ ವಿಮರ್ಶೆ ಮಾಡ್ತಕ್ಕಂಥದ್ದು, ಅಂದರೆ ನೀವು ನಡೀತಾ ಇರ್ತಕ್ಕಂಥ ತಪ್ಪಲ್ಲಿ ಮತ್ತೆ ಆ ರೀತಿ ತಪ್ಪು ಆಗಬಾರ್ದಾಯಿತು ಅನ್ನೋಂಥ ವಿಮರ್ಶೆ ಮಾಡ್ಕೊಳ್ಳೋವಂಥ ದಿನ ಈ ದಿನ. ಸಿಂಹರಾಶಿಯವರಿಗೆ ನೀವು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ. ಸ್ವಲ್ಪ ಮುಂದೆ ಒಂದು ಹೆಜ್ಜೆ ಮುಂದೆ ಇಡಿ. ಈ ದಿನ ಯಾವುದೇ ಕೆಲಸ ಮಾಡಬೇಕಾದ್ರೂ ತುಂಬ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಈ ದಿನ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ಭಕ್ತಿ ಪ್ರಧಾನವಾಗಿ ನಡ್ಕೊಳ್ತಕ್ಕಂಥ ದಿನ ಈ ದಿನ. ತುಲಾ ರಾಶಿಯವರಿಗೆ ಆದರ್ಶಪ್ರಾಯರಾಗಿರ್ತೀರಿ. ಈ ದಿನ ತುಂಬ ಲವಲವಿಕೆಯಾಗಿರ್ತೀರಿ, ಏನೋ ಒಂದು ಉತ್ಸಾಹ ತುಂಬಿರುತ್ತೆ ನಿಮ್ಮಲ್ಲಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವಿಚಾರವಂತರಾಗಿ, ಗುಣಶೀಲರಾಗಿ, ಒಂಥರ ಸಂತೋಷದಿಂದ ಕೂಡಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಧನುಷು ರಾಶಿಯವರಿಗೆ ಇದನ್ನು ತುಂಬ ಚೆನ್ನಾಗಿಲ್ಲ, ಮನಸ್ಸಿಗೆ ನೋವುಂಟು ಮಾಡ್ತಕ್ಕಂಥದ್ದು, ನಿಮಗೆ ನೀವೇ ಕಣ್ಣಲ್ಲಿ ನೀರು ಹಾಕುವಂಥ ಸನ್ನಿವೇಶಗಳು ಯೋಚನೆ ಮಾಡ್ತಕ್ಕಂಥ ದಿನ ಬರ್ಬೋದು ಈ ದಿನ. ಹಾಗಾಗಿ ನೀವು ಸ್ವಲ್ಪ ಮಧ್ಯಾಹ್ನ ಒಂದು 3 ಗಂಟೆ ಮೇಲೆ ಒಂದು ಯಾವುದಾರ ಒಂದು ಆಲಯಕ್ಕೆ ಹೋಗಿ ಅಲ್ಲಿ ಒಂದು 10 ನಿಮಿಷ ಕೂತಿದ್ದು ಮನಃಶಾಂತಿಗೋಸ್ಕರ ಹೋಗ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಮಕರ ರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ ಈ ದಿನ ಬಂಧುಗಳೇ. ಕುಂಭರಾಶಿಯವರಿಗೆ ಉಳಿತಾಯದ ದಿನ ಅಂತಲೇ ಹೇಳ್ಬೋದು. ನೀವು ಒಂದು ವಾರದೊಳಗಡೆ, ಒಂದು ತಿಂಗಳಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಸ್ವಲ್ಪ ಮಟ್ಟಿಗೆ ದುಡ್ಡು ಆದಾಯ ತರ್ತಕ್ಕಂಥ ದಿನ ಈ ದಿನ. ಸ್ವಲ್ಪ ಮನೆಯಲ್ಲಿ ಎತ್ತು ಮಾಡ್ತಕ್ಕಂಥ ದಿನ. ಇದನ್ನು ನನ್ನ ಖರ್ಚಿಗೆ ಯೂಸ್ ಮಾಡಬಾರ್ದು ಅಂತೇಳಿ ಉಳಿತಾಯ ಮಾಡ್ತಕ್ಕಂಥ ದಿನ. ಮೀನರಾಶಿಯವರಿಗೆ ಬೇರೆಯವ್ರಿಗೆ ಸಲಹೆ ಸೂಚನೆಗಳನ್ನ ಕೊಡ್ತೀರಿ. ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ. ಹೀಗೆ 12 ರಾಶಿಯವರಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಉಧೋ ಯಲ್ಲಮ್ಮ, ಉಧೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಬಂಧುಗಳೇ, ಈ ಕಾರ್ಯಕ್ರಮವನ್ನು ನೋಡಿ ವೀಕ್ಷಣೆ ಮಾಡಿ ಸುಮಾರು ಜನ ಕಾಲ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾವುದೇ ರೀತಿಯಾದ ಚಾರ್ಜ್ ಇಲ್ಲ. ಆದರೂ ಕೂಡ ಕೆಲವರು ನನಗೆ ಫೋನ್ ಮಾಡಿ, ಗುರುಗಳೇ ನಾವು ಹಣವನ್ನು ನಿಮಗೆ ಬ್ಯಾಂಕಿಗೆ ಖಾತೆಗೆ ಹಾಕಬೇಕು ಅಂದ್ಕೊಂಡಿದ್ದೀವಿ, ಅಟ್ಲೀಸ್ಟ್ ಒಂದು 100 ರೂಪಾಯಿ ಆದರೂ, ಒಂದು 500 ರೂಪಾಯಿ ಆದರೂ ಇಸ್ಕೊಳ್ಳಿ ಅಂತಾರೆ. ದಯವಿಟ್ಟು ಬೇಡ. ವಿದ್ಯೆಯನ್ನು ದಾನ ಮಾಡಬೇಕೇ ಹೊರತು ಅದರಿಂದ ನಾವು ಸಂಪಾದನೆ ಮಾಡಬೇಕಾಗಿರೋದೇನೂ ಇಲ್ಲ. ವಿದ್ಯೆ ಒಬ್ಬ ಗುರುವಾಗಿರ್ತಕ್ಕಂಥ ವಿದ್ಯೆ ದಾನವನ್ನು ಆಗಿ ಮಾಡಬೇಕೆ. ಎಲ್ಲರಿಗೂ ನಾನು ಬೇಡ್ಕೊಳ್ಳೋದಿಷ್ಟೇ, ಫಸ್ಟು ನೀವು ದುಡ್ಡು ಹಾಕಿ ನಾವು ಆಮೇಲೆ ಹೇಳ್ತೀವಿ ಅನ್ನೋದು ದಯವಿಟ್ಟು ಬೇಡ. ಯಾಕಂದರೆ ಯಾವುದು ತಿಳಿದೇ ಇರೋದನ್ನು ತಿಳಿಸಿ ಹೇಳೋಣ, ತಿಳ್ಕೊಳ್ಳದೇ ಇರೋದನ್ನು ನಾವು ತಿಳ್ಕೊಳ್ಳೋಣ. ನಮ್ಮ ನಾವು ನಮ್ಮ ತಂದೆಯವರು ಗುರುಗಳೇ ನನಗೆ. ಹಾಗಾಗಿ ನಾನು ನಿಮಗೆ ಗೊತ್ತಿರೋದನ್ನು ತಿಳಿಸಿ ಹೇಳ್ತೀನಿ, ಗೊತ್ತಿಲ್ಲದೆ ಇರೋದನ್ನು ನಿಮ್ಮಿಂದ ತಿಳ್ಕೊಳ್ತೀನಿ. ನನ್ನಿಂದ ಏನಾದ್ರೂ ಚೆನ್ನಾಗಿದೆಯಾ, ಈ ಚಾನಲಿಂದ ನಮಗೆ ಒಳ್ಳೆಯದಾಗ್ತಾ ಇದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಖಂಡಿತವಾಗಿ ನಿಮಗೆಲ್ಲರೂ ಒಳ್ಳೆಯದಾಗಲಿ. ಚಿಕ್ಕಮಗಳೂರಿಂದ ಕಾಲ್ ಮಾಡಿರ್ತಕ್ಕಂಥ ನನ್ನ ಭಕ್ತರಿಗೆ ವಂದನೆಗಳು. ಹಾವೇರಿಯಿಂದ ಕಾಲ್ ಮಾಡಿರ್ತಕ್ಕಂಥ ಬಣಗಾರವ್ರಿಗೆ ನಿಮಗೂ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಕೊಪ್ಪಳದಿಂದ ಪರಮೇಶ್ವರಪ್ಪ ಅವ್ರಿಗೆ, ನಿಮಗೂ ಕೆಂಗೇರಿಯಿಂದ ಆ ಮಗಳು ಫೋನ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಹೀಗೆ ಏನಾದರೂ ನಿಮ್ಮಲ್ಲಿ ಅನುಮಾನಗಳಿದ್ದರೆ, ಏನಾದರೂ ಕೇಳಬೇಕು ಅನ್ನಿದ್ದರೆ ದಯವಿಟ್ಟು ಕಾಲ್ ಮಾಡಿ. ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ. ಖಂಡಿತವಾಗೂ ನಾವು ನಿಮ್ಮ ಜೊತೆಯಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತೇನೆ ಕೂಡ. ಇಲ್ಲ
ನನಗೆ ಫ್ರೀ ಇರಲ್ಲ. ಆದರೂ ಕೂಡ ಸಮಯ ಸಂದರ್ಭ ನೋಡಿಕೊಂಡು ನಾನು ನಿಮ್ಗೆ ಮತ್ತೆ ಕಾಲ್ ಮಾಡ್ತೀನಿ. ಖಂಡಿತವಾಗಿ ಕಾಲ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕವು ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಸುಮಾರು ಕಡೆಗಳಿಂದ ಹಲವಾರು ಕರೆಗಳು ಬರ್ತಾ ಇದ್ದಾವೆ. ಎಲ್ಲರೂ ತಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ತಾ ಇದ್ದಾರೆ. ನಿಮಗೂ ಕೂಡ ಯಾವುದೇ ರೀತಿಯಾದಂಥ ವಾಸ್ತು ಸಮಸ್ಯೆ ಇರ್ಬೋದು, ಕೌಟುಂಬಿಕ ಸಮಸ್ಯೆ ಇರ್ಬೋದು, ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರೂ ಕೂಡ ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ಕರೆ ಮಾಡಿದಂತಹ ಎಲ್ಲರಿಗೂ ನಮ್ಮ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.